ಒಂದು ಬ್ರೇಕ್ ಬಿದ್ದಿತ್ತು ಸರ್. ಇವತ್ತು ಯತೀಂದ್ರ ಅವರು ಮತ್ತೆ ಅದೇ ವಿಚಾರವನ್ನು ಈಗ ಯತೀಂದ್ರ ಅವರು ಹೇಳೋದಕ್ಕೆ ನಾನು ಹೇಳೋದಕ್ಕೆ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಹೇಳಿದ್ರೆ ಹೇಳ್ಬೋದು. ಯತೀಂದ್ರ ಅವ್ರು ಯಾವ ಆಂಗಲ್ ಅಲ್ಲಿ ಹೇಳ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ. ಎಲ್ಪಿ ಮೀಟಿಂಗ್ ಒಂದ್ ನಿಮಿಷ ಮುಂದೆ ಕೆಲಸ ಎಲ್ಪಿ ಮೀಟಿಂಗ್ ಅಲ್ಲಿ ಒಬ್ಬ ನಾಯಕ ಇಷ್ಟೇ ವರ್ಷಕ್ಕೆ ಸಿಎಂ ಆಗಬೇಕು ಅಂತ ನಿರ್ಧಾರ ಆಗಲ್ಲ. ಸೊ ಸಿದ್ದರಾಮಯ್ಯ ಅವರು 5 ವರ್ಷ ಇದ್ದೇ ಇರ್ತಾರೆ. ಈಗ ನಾನು ಏನ್ ಹೇಳಿದೆ, ಬೆಸ್ಟ್ ಆಫ್ ಲಕ್ಸ್ ಯತೀಂದ್ರ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಸಿಎಂ ಆಗುವಂತ ಆಸೆ ಇನ್ನೂ ಜೀವಂತವಾಗಿದೆ. ಜೀವಂತ ಸತ್ತೋಗಿದೆ, ಜೀವಂತ ಆಗಿದೆ ಅಂತ ಮೀಡಿಯಾದಲ್ಲಿ ಹೇಳಿದ್ರೆ ಆಗಲ್ಲ. ಹೈಕಮಾಂಡ್ ಹೇಳಿದ ದಿವಸ ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು ಹೇಳು, ಹೈಕಮಾಂಡ್ ಹೇಳಿದ ದಿವಸ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ. ಬೆಸ್ಟ್ ಆಫ್ ಲಕ್ ಯತೀಂದ್ರ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಯಾರೇ ಮಾತಾಡಿದ್ರು ಕೂಡ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಆದ್ರೆ ಯತೀಂದ್ರ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೂಡ ಇಲ್ಲ, ನೋಟಿಸ್ ಕೂಡ ಇಲ್ಲ. ಒಬ್ರು ಕಣ್ಣಿಗೆ ಬೆಣ್ಣೆ, ಒಬ್ರು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದಾರೆ. ಅಲ್ಲ, ಇದನ್ನೆಲ್ಲ CLP ಮೀಟಿಂಗ್ ಅಲ್ಲಿ ಮಾತಾಡೋದು, ಇಲ್ಲಿ ಮಾತಾಡೋದ್ರಿಂದ ಉಪಯೋಗ ಇಲ್ಲ ಅಲ್ವಾ? ಅಲ್ಲ, ಇಲ್ಲಿ ಮಾತಾಡೋದ್ರಿಂದ ಉಪಯೋಗ ಇಲ್ಲ, CLP ಮೀಟಿಂಗ್ ಅಲ್ಲಿ ಮಾತಾಡೋದು. ಎಲ್ಲರೂ ಮಾತಾಡಿದಾಗ ನೋಟಿಸ್ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಎಷ್ಟು ಸಲ ಮಾತಾಡಿದ್ರು ನೋಟಿಸ್. ಅಲ್ಲ, ನೀವು ಮೀಡಿಯಾದವರು ಈ ತರ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ CLP ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ. ಸರ್, ರಾಜಣ್ಣ ಅವರು ಹೇಳಿದ್ದಾರೆ ಸರ್, DK ಸಿಎಂ ಆದ್ರೆ ನಾನು ಸಚಿವ ಆಗಲ್ಲ ಅಂತ. ಅಂದ್ಮೇಲೆ DK ಅವ್ರು ಸಿಎಂ ಆಗ್ತಾರೆ ಅಂತ ಆಯ್ತಾ? ರಾಜಣ್ಣ ಅವ್ರ ಮಾತಿನ ಪ್ರಕಾರ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.